ಇಲ್ಲಿ ನೋಡಿ ಸೂರ್ಯಕಾಂತಿ ಬೆಳೆದವ್ರೆ ಇದನ್ನ ನೋಡಕ್ಕೆ 50 ರೂಪಾಯಿ ಕೊಟ್ಬಿಟ್ಟು ಬಂದಿವಿ. ಬಸ್ಸಲ್ಲಿ ರಿಸರ್ವ್ ಮಾಡಿದ್ವಿ ಸತಿ ಗಾಂಧಿ ಮಂಟಪ ಅಂತ. ಈಗ ರೈಲ್ವೆ ಸ್ಟೇಷನಿಂದ KR ಸರ್ಕಲ್ ನಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಗಜಾಬ್ರೋನು ಇಲ್ಲೇ ಇದಾರಂತೆ KR ಸರ್ಕಲ್ ಅಲ್ಲಿ ಹೋಗ್ತಾ ಇದೀವಿ. ಬನ್ನಿ ವ್ಯಾಸ್ ಹೋಗೋಣ. ನಮ್ಮ ಗಜಾಬ್ರೋ ಬಂದು ನಿಂತ್ಕೊಂಡು ಜನಗಳೆಲ್ಲ ರೋಡೆಲ್ಲ ಕ್ಲಿಯರ್ ಮಾಡ್ತಾರೆ ನೋಡಿ. ಫುಲ್ ಬಿಸಿ ಆಗ್ಬಿಟ್ಟವ್ರೆ ಇವತ್ತು. ಆನ್ ಮಾಡಿದ್ದೀನಿ ಏನಾದ್ರೂ ಮೈಸೂರಿಗೆ ಬರ್ತೀನಿ ಅಂತ. 4 ವೀಲರ್ ಹತ್ರ ಖಂಡಿತ ಬರಬೇಡಿ ನೋಡಿ. 2 ವೀಲರ್ ಬನ್ನಿ, ಅದರಲ್ಲಿರೋ ಮಜಾನೇ ಬೇರೆ. ಆಪರೇಷನ್ ಸಿಂಧೂರ್ ಫ್ಲವರ್ ಶೋ ವೇಸ್ಟ್ ಬನ್ನಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್ ಇವತ್ತು ಫ್ಲವರ್ ಶೋಗೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾವೀಗ ಮನೆಯಿಂದ ಒಟ್ಟು ಕದ್ನಾಲ್ ಕುಡಿಯೋಣ ಅಂತ ಬಂದಿದ್ದೀವಿ. ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ. ಟ್ರೈನ್ ಇನ್ನೂ ಲೇಟ್, ಇನ್ನೂ 1 ಅವರ್ ಆಗುತ್ತೆ. ಅದಕ್ಕೆ ಕದ್ನಾಲ್ ಕುಡಿಯೋಣ ಅಂತ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ ನಾವೀಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಫ್ಲವರ್ ಶೋ ಮತ್ತು ಲೈಟಿಂಗ್ಸ್ ನೋಡೋಣ ಅಂತ ಅಮ್ಮ ಮತ್ತು ನಾನಿದ್ದೀವಿ. ಗಾಯ್ಸ್ ನಮ್ಮ ಮಾವ ಗಾಡಿ ಹಾಕ್ಬಿಟ್ಟು ಬರ್ತಾರೆ. ಬಿಲ್ ಹಾಕ್ಸಿದ್ದೀನಿ, ಕೀ ಇಲ್ಲೇ ಕೊಟ್ಬಿಡೋಣ, ತಗೋಣ. ಅದೇ ತಗೋಣ. ರೈಲ್ವೆ ಸ್ಟೇಷನ್ಗೆ ಬಂದ್ವಿ, ಗಾಡಿ ಹಾಕಿದ್ವಿ ಪಾರ್ಕಿಂಗ್ಗೆ. ಸ್ಟೇಷನ್ ಒಳಗಡೆ ಹೋಗಿ ಟಿಕೆಟ್ ತಗೊಂಡು ಹೋಗ್ಬೇಕು. ಒಂದು ಟ್ರೈನ್ ಮಿಸ್ ಆಯಿತು, ಯಾಕೆ ಬೇರೆ ಟ್ರೈನಿಗೆ ತಗೋಬೇಕು ಗಾಯ್ಸ್. ನನಗೆ ಟಿಕೆಟ್ ತಗೊಳ್ಳೋಣ. ಫಸ್ಟ್ ಟೈಮ್ ಜನರಲ್ ಕೋಚಲ್ಲಿ ಹೋಗ್ತಾರೆ. ರಿಸರ್ವೇಷನ್ ಹೋಗ್ತೀವಿ ಯಾವಾಗ. ಫಸ್ಟ್ ಟೈಮ್ ಜನರಲ್ ಹೋಗ್ಬೇಕು. ಇದೇ ಮೈಸೂರಿಗೆ ಬಂದಿದ್ದೀವಿ. 6 ಗಂಟೆಲಿ ಹತ್ತಿದ್ದಕ್ಕೆ 7:30 ಬಂದು ಇದ್ದೀವಿ. ಈಗ ರೈಲ್ವೆ ಸ್ಟೇಷನಿಂದ KR ಸರ್ಕಲ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಗಜಾಬ್ರೋನು ಇಲ್ಲೇ ಇದಾರಂತೆ KR ಸರ್ಕಲಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ವ್ಯಾಸ್ ಹೋಗೋಣ. ಲೈಟಿಂಗ್ಸ್ ನೋಡೋಕ್ಕೆ ಇನ್ನೊಂದಿನ ಬರ್ತೀವಿ. ನಮ್ಮ ಮುಂಬೈ ಸಲ ಮಿಸ್ ಆಗ್ಬಿಟ್ಟವ್ರೆ, ಹಂಗಾಗಿ ಬಂದಿಲ್ಲ ಲೈಟಿಂಗ್ ನೋಡಲ್ಲ ಈ ಸತಿ. ಅಂಬಾರಿ ಬಸ್ ಹತ್ತಲ್ಲ ಅಂದ್ಕೊಂಡಿದ್ದೀವಿ ಈ ಸಲ. ಮತ್ತು ಹೋದ ಸತಿಗಿಂತ ಈ ಸಲ ಮಸ್ತಾಗಿ ಹಾಕವ್ರೆ ಲೈಟೆಲ್ಲನೂ. ಅಂಬಾರಿ ಈ ಸತಿ ಹತ್ತೀವಿ ಅಂಬಾರಿಗೆ. ನಾವು ಹತ್ತೋದು ಮೇಲ್ಗಡೆ ಟಾಪ್ ಫ್ಲೋರೇ ಮೋವ, ಕೆಳಗಡೆ ಇಲ್ಲ. ಮೇಲ್ಗಡೆ ಟಾಪ್ ಫ್ಲೋರ್ ನಾವು ಹತ್ತೋದು. ಗೈಸ್ KR ಸರ್ಕಲ್ಗೆ ಬಂದೆ. ನಮ್ಮ ಗಜಾಪುರಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ಎಲ್ಲ ಅವರೇ ಅಂತ ಗೊತ್ತಿಲ್ಲ. ಬ್ರೋ ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ KR ಸರ್ಕಲಲ್ಲಿ. ಹಾಂ ಇಲ್ಲೇ ಇದ್ದೀನಿ KR ಸರ್ಕಲಲ್ಲಿ ಇದ್ದೀನಿ. ಯಾವ ಕಡೆ? ಮಾರ್ಕೆಟ್ ಕಡೆಗ? ಹಾಂ ಬಂದೆ. ಸೆಂಟರ್ ಏನಿತ್ತು ಅವರೇ ಬ್ರೋ. ಇಲ್ಲಿ ಈ ಕಡೆ ಇಲ್ಲಿ ಈ ಕಡೆ ನೋಡಿ. ಈ ಕಡೆ ನಿಮ್ಮ ಲೆಫ್ಟ್ ಸೈಡು, ನಿಮ್ಮ ರೈಟ್ ಸೈಡು ಇಲ್ಲಿ ನಿಮ್ಮ ಪೊಲೀಸವ್ರು ನಿಂತಾರಲ್ಲ ಅಲ್ಲಿ. ಈ ಕಡೆ ಬ್ರೋ, ಈ ಕಡೆ ಹಾಸ್ಪಿಟ್ಲ್ ಕಡೆ. ನಮ್ಮ ಗಜಾಬ್ರೋ ಬಂದು ನಿಂತ್ಕೊಂಡು ಜನಗಳೆಲ್ಲ ರೋಡೆಲ್ಲ ಕ್ಲಿಯರ್ ಮಾಡ್ತಾರೆ ನೋಡಿ. ಫುಲ್ ಬಿಸಿ ಆಗ್ಬಿಟ್ಟವ್ರೆ ಇವತ್ತು. ಆನ್ ಮಾಡಿದ್ದೀನಿ ಫುಲ್ ಇವತ್ತು ಬಿಸಿ ಆಗ್ಬಿಟ್ಟವ್ರೆ. ನಾನು ನೆಕ್ಸ್ಟ್ ಸತಿ ಬಂದ್ಬಿಟ್ಟು ಅಂಬಾರಿಗೆ ಹೋಗೋಣ. ಬೊಮ್ಮೆ ಕೂಡ ಎಲ್ಲ ಬರ್ತಾರೆ. ಆಯಿತು ಗೊತ್ತೀನಿ, ಸಿಗ್ತೀರ ಆಮೇಲೆ. ಫ್ಲವರ್ ಶೋಗೆ ಹೋಗ್ತಾ ಇದ್ದೀನಿ. ಹೌದಾಯ್ತು. ನಾವೀಗ ವರ್ಷನೂ ಗಾಡಿಲಿ ಮತ್ತೆ ಇಲ್ಲಾಂದರೆ ಕಾರಲ್ಲಿ ಬರ್ತಿದ್ದೀವಿ. ಈ ಸಲ ಟ್ರೈನಲ್ಲಿ ಬಂದಿದ್ದೀವಿ. ಯಾಕೆಂದರೆ ಒಂದ್ಸಲಿ ಬನ್ನೂರಲ್ಲಿದ್ವಿ, ಈ ಸಲ ಮಂಡ್ಯಕ್ಕೆ ಶಿಫ್ಟ್ ಆಗಿದ್ವಿ. ಆ ಕಾರಣದಿಂದ ಟ್ರೈನಲ್ಲಿ ಬಂದಿದ್ದೀವಿ ಗೈಸ್. ನಮ್ಮ ಕಡೆಯಿಂದ ನೀವು ಒಂದು ಸಜೆಷನು, ನೀವೇನಾದರೂ ಮೈಸೂರಿಗೆ ಬರ್ತೀನಿ ಅಂದರೆ 4 ವೀಲರ್ ಹತ್ರ ಖಂಡಿತ ಬರಬೇಡಿ ನೋಡಿ. 2 ವೀಲರ್ ಬನ್ನಿ, ಅದರಲ್ಲಿರೋ ಮಜಾನೇ ಬೇರೆ. ಜಾಲಿ 2 ವೀಲರಲ್ಲೇ ಫುಲ್ ಜಾಲಿ. ಆಮೇಲೆ ಹೂವಿನ ಬಾಡದಂತೆ ಬೈಕಲ್ಲಿ ಬಂದರೆ ಗೈಸ್ ಒಳ್ಳೊಳ್ಳೆ ಬೇರ್ಸ್ಕೊಂಡು ಹೋಗ್ಬೋದು.
ಕಾರಲ್ಲಿ ಬಂದ್ರೆ ಏನು ಮಜಾ ಇರಲ್ಲ, ಬೈಕಲ್ಲಿ ಬನ್ನಿ ಗಾಯ್ಸ್. ಬೈಕಲ್ಲಿ ಬನ್ನಿ, ಇಲ್ಲಾಂದ್ರೆ ಆರಾಮಾಗಿ ಇದೊಂಥರ ಫೀಲ್ ಚೆನ್ನಾಗೈತೆ ಗೈಸ್. ಫ್ಲವರ್ ಶೋಗೆ ಬಂದ್ವಿ, ಟಿಕೆಟ್ ತಗೊಂಡಿವಿ, ಕ್ಲಾಸಸ್ ಹತ್ರ ಬಂದಿದ್ದೀವಿ. ಟಿಕೆಟ್ ತಗೊಂಡಿದ್ದೀವಿ, ಹೊರಗಡೆ ಹೋಗ್ಬೇಕಷ್ಟೇ ಗೈಸ್. ಫ್ಲವರ್ ಶೋಲಿ ಹೋದ್ಸತಿ ಅಷ್ಟು ಏನಿಗೆ ಇಡ್ಸೋದು, ಫ್ಲವರ್ಸ್ಗಳನ್ನ ಜಾಸ್ತಿಯಾಗಿ ಹಾಕಿಲ್ಲ ಗೈಸ್. ಹೊಸಲಿ ಮಸ್ತಾಗಿ ಹಾಕಿದ್ರು, ಹೊಸಲಿ ಫ್ಲವರ್ ಶೋ ಕಮ್ಮಿ ಇದೆ. ಹೋದ್ಸತಿ ಇಲ್ಲೆಲ್ಲ ಹಾಕಿದ್ರು ಫ್ಲವರ್ ಶೋನ, ಈ ಕಡೆ ಎಲ್ಲ ಹಾಕಿದ್ರು ಗೈಸ್. ಈ ಸಲ ಖಾಲಿ ಹೌಸ್, ಹೌದು ಕ್ಲಾಸ್ ಹೌಸ್. ಗೈಸ್ ಬಸ್ಸಲ್ಲಿ ಇಷ್ಟೊಂದು ಮಾಡಿದ್ರೆ ಈ ಸತಿ ಗಾಂಧಿ ಮಂಟಪ ಅಂತ ಗೈಸ್. ಈ ಸಲ ಜೆ ಕೆ ಟೈರ್ ಕಡೆಯಿಂದ ಮಿಶಲ್ ಗೈಸ್. ಜೊತೆ ಅನ್ನ ಬಗ್ಗೆ ಶ್ರೀಶಕ್ತಿ ಯೋಜನೆ ಎಲ್ಲ ಒಂದೇ ಕಡೆ ಗಾಯ್ಸ್. ಗೃಹಲಕ್ಷ್ಮಿದು ಹೋದ್ಸತಿಗೆ ಮಾಡಿದ್ರು, ಈ ಸತಿ ಒಂದೇ ಕಡೆ ಮಾಡ್ಬಿಟ್ಟವ್ರೆ. ಎಲ್ಲ ಸಪ್ರೇಟಾಗಿ ಮಾಡಿದ್ರು ಹೋದ್ಸತಿ, ಈ ಸತಿ ಎಲ್ಲರೂ ಒಂದೇ ಕಡೆ ಮಾಡ್ಬಿಟ್ಟವ್ರೆ ಗೈಸ್. ಈ ಸತಿ ಆಹಾರಗಳ ಗ್ಯಾಸ್ ಹೌಸಲ್ಲಿ ಕೂಡ ಹಾಕಿದ್ರೆ ಎಲ್ಲ ಬರೀ ಕಮ್ಮಿ ಸ್ಟಾಲ್ ಇದೆ ಗೈಸ್, ಜಾಸ್ತಿ ಇದೆ ಗೈಸ್. ಆಪರೇಷನ್ ಸಿಂಧೂರ್ ಇಲ್ಲಿ ದಸರಾದ ಇಷ್ಟೇ ಗೈಸ್. ಈ ಸರಿ ಹೋದ್ಸತಿ ಅಷ್ಟೇನು ಫ್ಲವರ್ ಡೆಕೋರೇಷನ್, ಫ್ಲವರ್ ಶೋ ಈ ಸರಿ ಮಾಡಿಲ್ಲ ಗೈಸ್. ಈ ಸಲ ಫ್ಲವರ್ ಶೋ ವೇಸ್ಟ್ ಬಂದಿದೆ. ಹೋದ್ಸತಿ ಅಷ್ಟು ಏನು ಮಾಡಿಲ್ಲ. 50 ರೂಪಾಯಿ ಟಿಕೆಟ್ ಕೊಡು, ಅದೊಂದನೇ ಇತ್ತು. ಸ್ವಲ್ಪ 30 ರೂಪಾಯಿ ಇತ್ತು, ಏನೂ ಇಲ್ಲ. ವರ್ತ್ ಅನ್ನಿಸ್ತಿಲ್ಲ ಗೈಸ್ ನನಗೆ, ವೇಸ್ಟ್ ಅನ್ನಿಸ್ತು ಫ್ಲವರ್ ಶೋ. ಈ ಥರ ಆಗುತ್ತೆ ಅಂದರೆ ಫ್ಲವರ್ ಶೋಗೆ ಗೊತ್ತಿರಲಿಲ್ಲ. ನಾವು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ ಹೋದ್ಸತಿ ಥರ. ಈ ಸತಿ ಏನೋ ಅಷ್ಟೊಂದು ಇದಾಗಿ ಮಾಡಿಲ್ಲ ಗೈಸ್. ಇಲ್ಲಿ ನೋಡಿ ಸೂರ್ಯಕಾಂತಿ ಬೆಳೆದವ್ರೆ, ಇದನ್ನ ನೋಡೋಕ್ಕೆ 50 ರೂಪಾಯಿ ಕೊಟ್ಬಿಟ್ಟು ಬಂದಿವಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಈ ವೈಬ್ ಎಲ್ಲ ನೋಡ್ತಾ ಇದ್ರೆ ಗೈಸ್, ನನಗೆ ಯಾವಾಗಲೂ ದಸರಕ್ಕೆ ಬಂದಾಗ ಒಂದು ಸಾಂಗ್ ನೆನಪಾಗುತ್ತೆ. ದಸರಾ ಎಷ್ಟು ಸುಂದರ ಚೆಲ್ಲಿದೆ ಈ ಸಾಂಗ್ ಯಾವಾಗಲೂ ದಸರಕ್ಕೆ ಬಂದಾಗ ಜಾಸ್ತಿ ಆಗುತ್ತೆ ಗೈಸ್. ನಿಮಗೂ ಏನಾದರೂ ಹಂಗೆ ಅನಿಸಿದೆ ಕಮೆಂಟ್ ಹಾಕಿ ಗೈಸ್. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಹೊಸ ಆಗಲ್ ಸಿಗೋಣ. ಬಾಯ್ ಗೈಸ್.